ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜೂನ್ 29ನೇ ತಾರೀಕು ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ಸಂಪೂರ್ಣ ಪೂಜಾ ವಿಷಯವನ್ನು ತಿಳಿದುಕೊಳ್ಳೋಣ. ಪೂಜೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಹಾಗೆ ಯಾಕೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋನ ನೋಡಿ. ಈ ಹುಣ್ಣಿಮೆಯನ್ನು ವಟ ಸಾವಿತ್ರಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಜ್ಯೇಷ್ಠ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಈ ಥರ ಎಲ್ಲ ಕರೆಯಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಹಾಗೆ ಮದುವೆಯಾಗಿರುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ಗಂಡನ ದೀರ್ಘಾಯುಷ್ಯಗಾಗಿ, ಆರೋಗ್ಯಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾರೆ. ಹಾಗೆ ಬೇವಿನ ಮರ, ಆಲದ ಮರ, ಅರಳಿ ಮರ ಹತ್ತಿರ ಇರೋ ಅಂಥವರು ಅಲ್ಲಿ ಪೂಜೆಯನ್ನು ಮಾಡಬಹುದು. ವಟವೃಕ್ಷ ಎಂದರೆ ಆಲದ ಮರ ಅಂತಲೇ ಹೇಳೋದು. ಅದಕ್ಕೆ ಆಲದ ಮರದ ಹತ್ತಿರ ಈ ಪೂಜೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಅಲ್ಲಿ ಬಾಗಿನ ಕೊಡೋರು, ಉಡಿ ತುಂಬೋದು, ಅರಿಶಿನ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳೋದು. ಮುಖ್ಯವಾಗಿ ಈ ದಿನ ಆಲದ ಮರಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಆದರೆ ಆಲದ ಮರ ಇಲ್ಲ ಅಂದರೆ ಅರಳಿ ಮರ ಅಥವಾ ಬೇವಿನ ಮರದ ಹತ್ತಿರ ಕೂಡ ಪೂಜೆಯನ್ನು ಮಾಡಬಹುದು. ಈ ರೀತಿ ಮರಗಳು ಹತ್ತಿರ ಯಾವುದು ಇಲ್ಲ ಅಂದರೆ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ವಟ ಸಾವಿತ್ರಿ ವ್ರತವನ್ನು ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ದಿನ ತುಂಬ ವಿಶೇಷ ಅಂದರೆ ಹುಣ್ಣಿಮೆ ಸೋಮವಾರ. ಈ ಹುಣ್ಣಿಮೆ ಬಂದಿರೋದು ಅಂದರೆ ಸೋಮವಾರ ಹುಣ್ಣಿಮೆ ಬಂದಿರೋ ಅಂಥದ್ದು. ಈ ದಿನ ಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ಪೂಜೆ, ಶಿವಪೂಜೆ ವ್ರತವನ್ನು ಪ್ರತಿ ಹುಣ್ಣಿಮೆಗೆ ಮಾಡಿಕೊಂಡು ಬರ್ತಾ ಇರೋರು. ಅದರ ಜೊತೆಗೆ ಈ ವಟ ಸಾವಿತ್ರಿ ವ್ರತ ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಹುಣ್ಣಿಮೆ ತಿಥಿ ಜೂನ್ 29ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ 3:05 ಪ್ರಾರಂಭವಾಗುತ್ತೆ. ಜೂನ್ 30ನೇ ತಾರೀಕು ಬೆಳಗಿನ ಜಾವ 5:25 ಮುಕ್ತಾಯವಾಗುತ್ತೆ. ಜೂನ್ 29 ಸೋಮವಾರ ಪೂರ್ತಿ ಹುಣ್ಣಿಮೆ ಇರುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 7:30ರಿಂದ 9 ಗಂಟೆ ತನಕ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಪೂಜೆ ಮಾಡಿಕೊಳ್ಳಿ. ಈ ಟೈಮಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಶುಭ ಅಂತ ಹೇಳ್ಬೋದು. ಅಕಸ್ಮಾತ್ ಆ ಟೈಮಲ್ಲಿ ಆಗಿಲ್ಲ ಪೂಜೆ ಮಾಡೋಕ್ಕೆ ಅನ್ನೋರು ಬೆಳಗ್ಗೆ 9 ಗಂಟೆ ಆದಮೇಲೆ 10:30 ಒಳಗೆ ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತು 10:30ರಿಂದ 12 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಮತ್ತು ಸಂಜೆಯ ಪ್ರದೋಷ ಸಮಯ ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡಬಹುದು. ಆದರೆ ಆಲದ ಮರದ ಹತ್ತಿರ ಅಥವಾ ಅರಳಿ ಮರದ ಹತ್ತಿರ ಪೂಜೆ ಮಾಡ್ತೀರಾ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿ. ಇಲ್ಲ ಅಂದರೆ 9 ಗಂಟೆ ನಂತರ ಮಾಡಿ, ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಆಲದ ಮರ ಇಲ್ಲ ಅಂದರೆ ದೇವರ ಮನೆಯಲ್ಲಿ ಆಲದ ಮರದ ರಂಗೋಲಿ ಬಿಡಿಸಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸತ್ಯವಾನ್ ಸಾವಿತ್ರಿ ಫೋಟೋ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಇನ್ನು ಆಲದ ಮರದ ರಂಗೋಲಿನೂ ಹಾಕೋದಕ್ಕೆ ಆಗಲ್ಲ, ಆಲದ ಮರನೂ ಹತ್ತಿರ ಇಲ್ಲ, ಯಾವುದೇ ಮರಗಳು ಮನೆಯ ಹತ್ತಿರದಲ್ಲಿ ಇಲ್ಲ, ಇನ್ನು ಕೆಲವೊಬ್ಬರು ಇರೋ ಜಾಗದಲ್ಲಿ ಯಾವುದೇ ಥರದ ದೇವಸ್ಥಾನಗಳು ಕೂಡ ಇರೋದಿಲ್ಲ, ಇಲ್ಲ ಈ ಥರ ಏನಾದರೂ ಇಲ್ಲದೇ ಇದ್ದರೆ ಅಂಥವರು ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಉತ್ತರ ಕರ್ನಾಟಕದ ಕಡೆ ತುಂಬಾ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬಹುದು. ಹಾಗಾಗಿ ಸಾಮಾನ್ಯವಾಗಿ ಸತ್ಯವಾನ್ ಸಾವಿತ್ರಿ ಫೋಟೋನ ಯಾರು ಮನೆಯಲ್ಲಿ ಇಟ್ಕೊಂಡಿರಲ್ಲ. ಹಾಗಾಗಿ ಶಿವಪಾರ್ವತಿ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ಫೋಟೋಗೆ ಪೂಜೆಯನ್ನು ಮಾಡಿ, ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ. ಈ ದಿನ ನಾನು ಯಥಾಶಕ್ತಿ ವಟ ಸಾವಿತ್ರಿ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬಿಳಿ ಹೂ ಅಥವಾ ಹಳದಿ ಬಣ್ಣದ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪಂಚಾಮೃತ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು. ಈ ದಿನ ಗಣೇಶ, ಲಕ್ಷ್ಮೀನಾರಾಯಣರ ವಿಗ್ರಹ, ಶಿವಪಾರ್ವತಿ ವಿಗ್ರಹಗಳನ್ನು ಇಟ್ಕೊಂಡಿದ್ರೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಕೂಡ ಮಾಡಬಹುದು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ತುಂಬ ಒಳ್ಳೆಯದು. ತಲೆ ಸ್ನಾನ ಮಾಡಿ ಆದಷ್ಟು ಮಡಿ ಬಟ್ಟೆಗಳನ್ನೇ ಹಾಕ್ಕೊಳ್ಳಿ. ಯಥಾಶಕ್ತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಅಭಿಷೇಕ ಮಾಡೋದಕ್ಕೆ ವಿಗ್ರಹಗಳಿಲ್ಲ ಅನ್ನೋರು ಅಭಿಷೇಕ ಮಾಡೋದೇನು ಬೇಡ. ಹಾಗೆ ಫೋಟೋಗಳನ್ನು ಒರೆಸ್ಕೊಂಡು ಗಂಧ, ಅರಿಶಿನ, ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ದೇವರಿಗೆ ತುಪ್ಪದ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ. ಹಾಗಾಗಿ ತುಪ್ಪದ ದೀಪವನ್ನು
ಹಚ್ಚಿ ನೈವೇದ್ಯಕ್ಕೆ ಬಾಳೆಹಣ್ಣು, ನೇರಳೆಹಣ್ಣು, ಮಾವಿನ ಹಣ್ಣುಗಳನ್ನು ಇಡೋದು. ಇನ್ನು ನಿಮ್ಮ ಇಷ್ಟದ ಪದಾರ್ಥಗಳನ್ನು ಅಂದರೆ ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯಕ್ಕೆ ಇಡಬಹುದು. ಹುಣ್ಣಿಮೆಯಾಗಿರೋದ್ರಿಂದ ಹಾಲಿನ ಪಾಯಸ, ಬೆಲ್ಲದ ಅನ್ನ ಅಥವಾ ಈ ರೀತಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬಹುದು. ಇನ್ನು ಉಪವಾಸ ಏನು ಕಡ್ಡಾಯ ಇಲ್ಲ, ಹಾಗಾಗಿ ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಪೂಜೆ ಆಗೋವರೆಗೂ ಉಪವಾಸ ಇದ್ದು ಆಮೇಲೆ ನೀವು ತಿಂಡಿಯನ್ನು ತಗೊಳ್ಬಹುದು. ಇಂಥದ್ದೇ ತಿನ್ನಬೇಕು, ಅಂಥದ್ದೇ ತಿನ್ನಬೇಕು ಅಂತ ನಿಯಮ ಏನೂ ಇಲ್ಲ. ಈ ರೀತಿ ಸರಳವಾಗಿ ಮನೆಯಲ್ಲೇ ಪೂಜೆಯನ್ನು ಮಾಡ್ಕೊಳ್ಬಹುದು. ನೇರಳೆ ಹಣ್ಣಂತೂ ತುಂಬಾ ಶ್ರೇಷ್ಠ. ತಪ್ಪದೆ ನೇರಳೆ ಹಣ್ಣನ್ನು ನೈವೇದ್ಯಕ್ಕೆ ಇಡಿ. ಹಾಗೆ ಹೆಣ್ಣು ಮಕ್ಕಳಿಗೆ ತಾಂಬೂಲ ಕೊಡುವಾಗ ಕೂಡ ಬಾಳೆಹಣ್ಣಿನ ಬದಲಿಗೆ ನೇರಳೆ ಹಣ್ಣನ್ನು ಕೂಡ ಬಳಸಬಹುದು. ತುಂಬಾ ಒಳ್ಳೆಯದು. ಆದಷ್ಟು ಬೆಳಗ್ಗೆ 6 ಗಂಟೆ ಒಳಗಾಗಿ ಪೂಜೆಯನ್ನು ಮಾಡಿ. ಹಾಗೆ ಪೂಜೆಯನ್ನು ಮಾಡಿದ ಆದ ಮೇಲೆ ವಟಸಾವಿತ್ರಿ ಕಥೆಯನ್ನು ಓದಬೇಕು. ಅಥವಾ ಓದೋಕ್ಕೆ ಆಗಲ್ಲ ಅನ್ನೋರು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ವಟಸಾವಿತ್ರಿ ಕಥೆಯನ್ನು ಕೇಳಬಹುದು. ವಟಸಾವಿತ್ರಿ ಕಥೆಯನ್ನು ಕೇಳಿದ ಆದ ಮೇಲೆ ಕೈಯಲ್ಲಿ ಇರುವಂತಹ ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಆ ನಂತರ 3, 7, 9 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಮನೆಯಲ್ಲಿ ಹಿರಿಯರು ಏನಾದರೂ ಇದ್ದರೆ ಅವರ ಹತ್ತಿರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ಆಲದ ಮರಕ್ಕೆ ಪೂಜೆ ಮಾಡ್ತೀರಿ ಅನ್ನೋರು ಅಲ್ಲಿಗೂ ಕೂಡ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಒಂದು ಚೆಂಬಲ್ಲಿ ನೀರು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಕಡ್ಡಿ, ಕರ್ಪೂರ, ಹೂವು, ನೈವೇದ್ಯಕ್ಕೆ ಹಣ್ಣು, ಗೆಜ್ಜೆ ವಸ್ತ್ರ, ತೆಂಗಿನಕಾಯಿ, ದೀಪ, ಹಾಗೆ ಬೆಂಕಿ ಪೊಟ್ಟಣವನ್ನು ಎಲ್ಲವನ್ನು ತೆಗೆದುಕೊಂಡು ಮರೆಯದೆ ಹೋಗಿ. ಹಾಗೆ ವಟಸಾವಿತ್ರಿ ವ್ರತದಲ್ಲಿ ಆಲದ ಮರಕ್ಕೆ ದಾರ ಸುತ್ತೋದು ಒಂದು ಪದ್ಧತಿ. ಮರಕ್ಕೆ 7 ಪ್ರದಕ್ಷಿಣೆ ಆಗ್ತಾ ದಾರವನ್ನು ಸುತ್ತಬೇಕು. ಕೆಂಪು ಅಥವಾ ಹಳದಿ ದಾರವನ್ನು ಸುತ್ತೋದು ಗಂಡನಿಗೆ ದೀರ್ಘಾಯಸ್ಸು ಮತ್ತು ರಕ್ಷಣೆ ಸಲುವಾಗಿ ದಾರವನ್ನು ಸುತ್ತುವಂಥದ್ದು. ಈ ರೀತಿ ಪೂಜೆ ಮಾಡಿ ಫಲವನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ವಟಸಾವಿತ್ರಿ ವ್ರತವನ್ನು ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.